ನೋಡಿ, ಕಾಂಗ್ರೆಸ್ನವ್ರಿಗೆ ಹತಾಶರಾಗಿದ್ದಾರೆ. ಈಗಲೇ ಅವರಿಗೆ ಒಂಥರ ಈ ರಾಮನ ಅಲೆ ಎಷ್ಟಿದೆ ಅಂತಂದರೆ ಸುನಾಮಿ. ಆ ಸುನಾಮಿಯಲ್ಲಿ ಈ ರಾವಣನ ಮಾನಸಿಕತೆಯವರು ಏನೇನೋ ಬಡಬಡಿಸ್ತಾ ಇದ್ದಾರೆ, ಏನೇನೋ ಬೊಗಳ್ತಾ ಇದ್ದಾರೆ. ಈ ಬಡವರಿಗೆ 70 ವರ್ಷದಲ್ಲಿ ಆಡಳಿತದಲ್ಲಿದ್ದಾಗಿ ನೀವೇನು ಸಗಣಿ ತಿಂದ್ರಾ? 70 ವರ್ಷ ಏನು ಮಾಡಿದ್ರಿ ನೀವು? ಇವತ್ತು ಬಡವರು ನೆನಪಾಯ್ತಾ ನಿಮಗೆ? 70 ವರ್ಷ ಲೂಟಿ ಹೊಡೆದ್ರಲ್ಲ ನೀವು, ಬಡವರ ಹೊಟ್ಟೆ ಮೇಲೆ ಬಡವರ ರಕ್ತ ಹೀರಿ ನೀವು ಕಾಂಗ್ರೆಸ್ನವ್ರು ಮಾಡಿದಂಥ ಕೆಲಸ ಈಗ ಬಡವರ ನೆನಪಾಯ್ತಾ? ಅಕ್ಷತೆ ಅನ್ನುವಂಥದ್ದು 4 ಕಾಳ ಅಕ್ಷತೆ ಕೊಟ್ಟ ತಕ್ಷಣ ಬಡವರಿಗೆ ಅಂತ ಹೇಳುವಂಥವ್ರು. ಅದೇ ಅಕ್ಷತೆ ಅಂತಂದರೆ ಒಂದು ಭಾವನೆ ಇದೆ, ಭಕ್ತಿ ಇದೆ, ಆಸ್ಥೆ ಇದೆ. ಸೊ ಅಂಥದಕ್ಕೆ ನೀವು ಮಾತಾಡ್ತಾ ಇದ್ದೀರಿ. ಈ ರೀತಿಯ ನೀವು ಹತಾಶ ಮನೋಭಾವದಿಂದ ಕಾಂಗ್ರೆಸ್ನವರೇ ಬಾಯಿ ಮುಚ್ಕೊಂಡಿರ್ರಿ ನೀವು. ಇಲ್ಲಾದರೆ ರಾಮನ ಶಾಪದಿಂದ ಇರುವಷ್ಟು ಕೆಲವೊಂದು ಜನ ಏನಿದೆ ಸರ್ವನಾಶ ಆಗಿ ಹೋಗ್ತಾರೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇವತ್ತು ಇಡೀ ದೇಶ ಅಲ್ಲ, ಇಡೀ ಜಗತ್ತು 55 ದೇಶದಿಂದ ಇಲ್ಲಿ ಅಯೋಧ್ಯಾಗೆ ಬರ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಗಮನಿಸ್ರಿ, ಆನಂದ ಪಡ್ರಿ, ನೀವು ಭಾಗವಹಿಸ್ರಿ. ಅದು ಬಿಟ್ಟು ಕೊಂಕು ನುಡಿಯುವುದು ಅಥವಾ ಇನ್ನೇನೋ ಹೇಳುವಂಥದ್ದು ಮಾಡಬೇಡಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇನ್ನೊಂದು ಹೇಳಿಬಿಡ್ತೀನಿ. ಈಗ ಜನವರಿ 22, 2024 ಇಡೀ ದೇಶ ರಾಮನ ಆ ಜನ್ಮಸ್ಥಾನದಲ್ಲಿ ರಾಮಮೂರ್ತಿಯ ಪ್ರತಿಷ್ಠಾಪನೆಯ ಕಾತುರದಿಂದ, ಆನಂದದಿಂದ, ವೈಭವದಿಂದ ಕಾಯ್ತಾ ಇದ್ದಾರೆ. ಸೊ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, 22ನೇ ತಾರೀಕು ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಬೇಕು. ಆ ಮಕ್ಕಳಲ್ಲೂ ಕೂಡ ಒಂದು ರಾಷ್ಟ್ರೀಯತೆ, ಭಕ್ತಿ, ಭಾವನೆ ಬೆಳೆಸೋ ದೃಷ್ಟಿಯಿಂದ ಇದೊಂದು ಅವಕಾಶ ಮಾಡಿಕೊಡಬೇಕು. ಇಲ್ಲಾದರೆ ಇಡೀ ದೇಶದಲ್ಲಿ ಏನಾಗುತ್ತೆ, ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಒಂಥರ ಆನಂದದ ಸಮಯದಲ್ಲಿ ಇವರು ಶಾಲೆಗೆ ಹೋಗೋದು ಅಂತಂದ್ರೆ ಅಲ್ಲಿ ಶರೀರ ಇರುತ್ತೆ, ಮನಸ್ಸೆಲ್ಲ ಈ ರಾಮನ ಕಡೆ, ಪೂಜೆ ಕಡೆ, ವೈಭವ ಕಡೆ, ಪಟಾಕಿ ಕಡೆ, ಸಿಹಿ ಕಡೆಗೆ, ಭಜನೆ, ಪೂಜೆ ಎಲ್ಲ ನಡೀತಾ ಇರುವಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಈ ಒಂದು ಆನಂದವನ್ನು ತಪ್ಪಿಸುವಂಥ ಪ್ರಕ್ರಿಯೆ ಮಾಡಬೇಡಿ. ಅದಕ್ಕೆ ಕರ್ನಾಟಕ ಸರ್ಕಾರದವರು 22ನೇ ತಾರೀಕು ಮೂರ್ತಿ ಪ್ರತಿಷ್ಠಾಪನೆ ಆಗುವಂಥ ದಿನ ರಜೆ ಘೋಷಣೆ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀನಿ. ಇಂಜಿನಿಯರಿಂಗ್ ಕಾಲೇಜಿನ ಫೈನಲ್ ವಿದ್ಯಾರ್ಥಿಗಳಿಗೆ ಅವತ್ತು ಎಕ್ಸಾಮ್ ಇಟ್ಟಿದ್ದಾರೆ. ಸೊ ಅದನ್ನೂ ಕೂಡ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಬೇಕು ಅಂತನ್ನುವಂಥದ್ದು ಕರ್ನಾಟಕ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾಯಿದ್ದೀನಿ.